ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಅವರ್ ನ್ಯೂ ಚಾನಲ್. ಇವತ್ತು ನಾವು ಆಡೋಕೆ ಹೋಗ್ತಾ ಇದ್ದೀವಿ GTA 5 ಆ್ಯಂಡ್ ಇವತ್ತು ನನ್ನ ಬರ್ತ್ಡೇ ಕೂಡ ಆ್ಯಂಡ್ ನಮ್ಮ ಫಸ್ಟ್ ಗೇಮ್ ಪ್ಲೇ ವಿಡಿಯೋ ಕೂಡ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಲೆಟ್ಸ್ ಬಿಗಿನ್ ಅವರ್ ಗೇಮ್ ಪ್ಲೇ. ಸೊ 9 ಇಯರ್ಸ್ ಆಗೋ ನಾರ್ತ್ ಯಂಗ್ ಟೌನ್ ಅಂತ ಒಂದು ಪ್ಲೇಸಲ್ಲಿ ಬ್ಯಾಂಕ್ ರಾಬರಿ ಮಾಡೋಕ್ಕೆ ಬಂದಿದ್ದೀವಿ. ಸೊ ನೋಡೋದು ಏನಾಗುತ್ತೆ ಅಂತ. ನಾವು ಒಬ್ಬರೇ ಬಂದಿಲ್ಲ ಅನಿಸುತ್ತೆ, ನಮ್ಮ ಜೊತೆ ಇಬ್ಬರು ಪಾರ್ಟ್ನರ್ಸ್ ಕೂಡ ಇದ್ದಾರೆ. ಆ್ಯಂಡ್ ಓಕೆ, ನಮ್ಮ ಪಾರ್ಟ್ನರು ಬ್ಯಾಂಕ್ ಸ್ಟಾಫ್ಗೆಲ್ಲ ಹೊಡಿತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಒಬ್ಬರು ಸಿಟಿಸನ್ ಕೂಡ ಇದ್ದಾರೆ. ಓಕೆ, ಈ ಕಡೆ ಹೊರಡೋದ. ಸೊ ಬ್ಯಾಂಕ್ ಸ್ಟಾಫೆಲ್ಲ ಇಲ್ಲೇ ಇದ್ದಾರೆ. ಓಕೆ, ಇವ್ರ ಹತ್ರ ಎಲ್ಲ ಚೆಕ್ ಮಾಡೋದ. ಮೊಬೈಲ್ ಇರಬಾರ್ದು, ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಾವು ರಾಬರಿ ಮಾಡೋಕ್ಕೆ ಬಂದಿದ್ದೀವಿ. ಸೊ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಕಾಪ್ಸ್ ಬರಬಾರ್ದು. ಸೊ ಇವ್ರನ್ನೆಲ್ಲ ಎಬ್ರಿಸ್ಬಿಟ್ಟು ಒಳಗಡೆ ಕಳ್ಸೋದ. ಸೊ ಇವ್ರನ್ನೆಲ್ಲ ಒಂದು ರೂಮ್ಗೆ ಹಾಕಿ ಲಾಕ್ ಮಾಡಿದ್ರೆ ನಾವು ಈಸಿಲಿ ರಾಬರಿ ಮಾಡ್ಕೊಂಡು ಹೋಗ್ಬೋದು. ಸೊ ಓಕೆ ಗೈಸ್, ಇವಾಗ ಇವ್ರನ್ನೆಲ್ಲ ಒಳಗಡೆ ಕಳ್ಸೋದ. ಓಕೆ, ನಮ್ಮ ಪಾರ್ಟ್ನರು ಡೋರ್ ಕೂಡ ಕ್ಲೋಸ್ ಮಾಡಿದ್ರು. ಸೊ ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ಫೋನ್ ತೆಗಿಯೋದ ಆ್ಯಂಡ್ ಬಾಂಬ್ನ ಡಿಟೋನೇಟ್ ಮಾಡೋದ. ಲೆಟ್ಸ್ ಗೋ. ಓಕೆ, 3, 2, 1. ಓ ಗೈಸ್, ಕ್ರೇಜಿ ಬ್ಲಾಸ್ಟ್ ಮಾತ್ರ ಕ್ರೇಜಿ ಆಗಿತ್ತು. ಓಕೆ, ಬೇಗ ಓಡೋದ. ನಮ್ಮ ಪಾರ್ಟ್ನರು ಟೈಮ್ ಬಾಂಬ್ ಇಕ್ಕಿದ್ರು ಅನಿಸುತ್ತೆ ವಾಲ್ಟ್ ಹತ್ರ. ಸೊ ವಾಲ್ಟ್ ಕೂಡ ಬ್ರೇಕ್ ಆಗಿದೆ. ಆ್ಯಂಡ್ ಒಂದು ನೆಗೆಟಿವ್ ವಿಷಯ ಕೂಡ ಇದೆ. ಏನಂದರೆ ಕಾಪ್ಸಿಗೆ ಗೊತ್ತಾಗಿದೆ ಇವಾಗ, ಯಾಕಂದರೆ ಸೈರನ್ ಕೂಡ ಬಡ್ಕೊತಾ ಇದೆ. ಸೊ ಫಸ್ಟ್ ಇಲ್ಲೆಲ್ಲ ದುಡ್ಡೆಲ್ಲ ಎತ್ಕೊಡೋದ ಬೇಗ. ತುಂಬ ದುಡ್ಡಿದೆ ಗೈಸ್. ಎಷ್ಟು ದುಡ್ಡಿದೆ, ಒಂದೇ ಸತಿ ರಿಚ್ ಆಗಿಬಿಡ್ತೀವಿ. ಓಕೆ, ಬಟ್ ಈಗ ಎಸ್ಕೇಪ್ ಆಗಬೇಕು. ಕಾಪ್ಸ್ ಕೂಡ ಬರ್ತಾರೆ. ಸೈರನ್ ಬಡ್ಕೊತಾ ಇದೆ. ಓ, ಇವನಲ್ಲಿಂದ ಬಂದವರು. ಓಕೆ ಗೈಸ್, ಈ ಸೆಕ್ಯೂರಿಟಿ ಎಲ್ಲಿಂದ ಬಂದ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಹೈಡ್ ಮಾಡ್ಕೊಂಡಿದ್ದ ಅನಿಸುತ್ತೆ. ಸಡನ್ನಾಗಿ ಬಂದ, ಗನ್ ಬೇರೆ ಪಾಯಿಂಟ್ ಮಾಡಿದ್ದಾನೆ. ಓಕೆ, ಇವಾಗ ಅವನಿಗೆ ಶೂಟ್ ಮಾಡಲೇಬೇಕು. ಓಕೆ, ಲೆಟ್ಸ್ ಗೋ. ಹೆಡ್ ಶಾಟ್. ಸೆಕ್ಯೂರಿಟಿ ಎಲ್ಲಿಂದ ಬಂದ ಅಂತಲೇ ಗೊತ್ತಾಗಲಿಲ್ಲ. ಸಖತ್ ಡೇಂಜರಸ್. ಓಕೆ, ಇವಾಗ ಬೇಗ ಹೊರಡೋದ. ಇಲ್ಲಾಂದರೆ ಪೊಲೀಸವರು ತುಂಬ ಜನ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಎಸ್ಕೇಪ್ ಆಗೋಕ್ಕೆ. ಸೊ ಇಲ್ಲಿ ಕವರ್ ತೊಗೊಳೋದ. ನಮ್ಮ ಪಾರ್ಟ್ನರ್ ಮತ್ತೆ ಇನ್ನೊಂದು ಬಾಂಬ್ ಹಾಕ್ಬೋದು, ಯಾಕಂದರೆ ಗೇಟ್ ಓಪನ್ ಆಗೋದಿಲ್ಲ. ಓಕೆ, ಕ್ರೇಜಿ ಬ್ಲಾಸ್ಟ್ ಮಾತ್ರ ತುಂಬ ಕ್ರೇಜಿಗೆ ಆಗ್ತೈತೆ. ಓಕೆ, ಸೊ ಆಚೆ ಬರೋಣ. ಶಟರ್ ಓಪನ್ ಮಾಡೋದ. ಇವಾಗ ಆಚೆ ಹೋಗಲೇಬೇಕು. ಕಾಪ್ಸ್ ಕೂಡ ಬಂದೇ ಬರ್ತಾರೆ, ಬಟ್ ಎಸ್ಕೇಪ್ ಮಾಡಬೇಕು ಹೆಂಗಾದರೂ ಮಾಡಿ. ಓಕೆ, ಇಲ್ಲಿ ಫಸ್ಟ್ ಇಲ್ಲಿ ಕವರ್ ತೊಗೊಂಬಿಡೋದ, ಯಾಕಂದರೆ ಈಗ ತುಂಬ ಜನ ಕಾಪ್ಸ್ ಬರ್ತಾರೆ. ಓಕೆ, ತುಂಬ ಜನ ಇದ್ದಾರೆ ಗೈಸ್. ಕಾಪ್ಸ್ ಬರ್ತಾನೆ ಇದ್ದಾರೆ, ಬಟ್ ಟ್ರೈ ಮಾಡೋದು ಎಸ್ಕೇಪ್ ಆಗೋಕ್ಕೆ. ತುಂಬ ಜನ ಕಾಪ್ಸ್ ಇದ್ದಾರೆ. ತುಂಬ ಕಾರ್ಸ್ ಬಂದಿದೆ, 5-6 ಕಾರ್ಸ್ ಇದೆ. ಓಕೆ, ಬಟ್ ನಾವು ಟ್ರೈ ಮಾಡ್ಬೋದು. ನಾವು 3 ಜನ ಇದ್ದೀವಿ. ಸೊ ಓಕೆ, ಲೆಟ್ಸ್ ಗೋ. ಓಡೋದ ಬೇಗ. ಮುಂದೆ ಇನ್ನೊಂದು ಕಾರ್ ಬಂದಿದೆ, ಅದರಲ್ಲಿ ಇಬ್ಬರು ಬಂದಿದ್ದಾರೆ. ಓಕೆ, ಹಬ್ಬ ಬದುಕಿದ್ದಾನೆ ಅನಿಸುತ್ತೆ. ಒಂದು ರೋಲ್ ಮಾಡೋದ. ಓ, ಕುತ್ಕೊಂಡೆಲ್ಲ ಹೊಡಿತಾ ಇದ್ದಾನಲ್ಲ ಬ್ರೋ. ಓಕೆ, ಕವರ್ ತೊಗೊಂಡೇ ಫೈಟ್ ಆಡಬೇಕು, ಇಲ್ಲಾಂದರೆ ತುಂಬ ಡೇಂಜರಸ್ ಆಗಿದೆ. ಓಕೆ, ಇದನ್ನೂ ಕ್ಲಿಯರ್ ಮಾಡಿದೆ. ಎಲ್ಲ ಕಡೆ ಬರೀ ಸ್ನೋನೇ ಇದೆ ಗೈಸ್. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸ್ಪೀಡ್ ಬೇರೆ ಕಮ್ಮಿ ಇದೆ, ಓಡೋಕ್ಕಾಗ್ತಿಲ್ಲ ಸ್ಪೀಡಾಗಿ, ಯಾಕಂದರೆ ಎಲ್ಲ ಕಡೆ ಸ್ನೋ ಬಿದ್ದಿದೆ. ಓ, ಮತ್ತೆ 2 ಕಾರ್ ಬಂತು. ಓಕೆ, ಇಲ್ಲೇ ಇದ್ದಾರೆ. ನಮ್ಮ ಪಾರ್ಟ್ನರ್ಸ್ ಏನು ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಓಕೆ, ಫೈನಲಿ ಎಲ್ಲ ಕ್ಲಿಯರ್ ಆಗಿದ್ದಾರೆ. ಸೊ ಕಾರು ಕೂಡ ಇಲ್ಲೇ ಇದೆ ನಮ್ಮದು, ಗೆಟ್ಟವೇ ಕಾರು. ಸೊ ಹತ್ಕೊಳ್ಳೋದ. ಓಕೆ, ಬೇಗ ಸೊ ಓಕೆ, ಕಾರ್ ಗತ್ತಿದ್ದೀವಿ. ಇವಾಗ ಬೇಗ ಹೊರಡೋದ. ಸೊ ಟೋಟಲಿ 4 ಜನ ಇದ್ದೀವಿ. 4 ಜನ ಬ್ಯಾಂಕ್ ರಾಬರಿ ಮಾಡೋಕ್ಕೆ ಬಂದಿದ್ದೀವಿ ಅನಿಸುತ್ತೆ. ಒಬ್ಬ ಗೆಟ್ಟವೇ ಕಾರ್ ಡ್ರೈವರ್ ಆ್ಯಂಡ್ ನಾವು 3 ಜನ ರಾಬರ್ಸ್. ಓಕೆ, ಮತ್ತೆ ಯಾವುದೋ ಒಂದು ಪೊಲೀಸ್ ಕಾರ್ ಬಂತು. ಆ್ಯಂಡ್ ನಮ್ಮ ಪಾರ್ಟ್ನರ್ ಕೂಡ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಓ ಗೈಸ್, ನಮ್ಮ ಡ್ರೈವರೇ ಸತ್ತೋಗ್ಬಿಟ್ಟ. ಕಾರ್ ಡ್ರೈವರೇ ಸತ್ತೋಗ್ಬಿಟ್ಟ. ಇವಾಗ ನಾವು ಡ್ರೈವಿಂಗ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಓ
ನಾವು ಪೊಲೀಸ್ ಕಾರ್ಗೆ ಗುದ್ದುಬಿಟ್ವಿ ಗೈಸ್. ಇವಾಗ ಪೊಲೀಸವರು ಹೋದರು ಅನ್ಸುತ್ತೆ. ಇವಾಗ ಹಿಂದ್ಗಡೆ ಯಾರು ಫಾಲೋ ಮಾಡೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಬರ್ತಾ ಇದ್ದಿದ್ದೆ ಒಂದು ಕಾರು. ಸೊ ನೋಡ್ತಾ ಇರೋಣ, ಎಲ್ಲ ಕಡೆ ತುಂಬ ಸ್ನೋ ಇದೆ, ಫುಲ್ಲು ಸ್ನೋ ಸಿಟಿ. ಆ್ಯಕ್ಚುಲಿ ನಾರ್ತ್ ಯಂಗ್ಟೌನಲ್ಲಿ ಇದೆ ಮೇಯ್ನ್ ಬ್ಯಾಂಕು. ಸೊ ಅಲ್ಲೇ ರಾಬರಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ರಾಬರಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಅದಕ್ಕೆ ತುಂಬ ಜನ ಕಾಪ್ಸ್ ಇದ್ದಾರೆ. ಓಕೆ, ಮುಂದ್ಗಡೆ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಇಲ್ಲಿ ರೈಟ್ ತೊಗೋಬೇಕಾಗುತ್ತೆ. ಕ್ರೇಜಿ ಟೈಮಿಂಗ್ಸ್, ಟ್ರೈನ್ ಬೇರೆ ಬಂತು. ಗೈಸ್ ಟೈಮೇ ಸರಿ ಇಲ್ಲ, ಸೀರಿಯಸ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಕಾರು ಕೆಟ್ಟೋಯ್ತು. ಸೊ ಟೈರೆಲ್ಲ ನೋಡಿ ಬೆಂಡ್ ಆಗಿದೆ, ನೋಸ್ ಎಲ್ಲ ಬ್ಲೀಡಿಂಗ್ ಆಗ್ತೈತೆ, ಕಾರಂತೂ ಹೋಯ್ತು. ಇವಾಗ ಯಾವ್ದಾರ ಒಂದು ಹೆಲಿಕಾಪ್ಟರ್ ಇದ್ರೆ ಅದರಿಂದ ಎಸ್ಕೇಪ್ ಆಗ್ಬೋದು ಪ್ಲ್ಯಾನ್ ಪ್ರಕಾರ, ಬಟ್ ಏನಾಗುತ್ತೋ ಗೊತ್ತಿಲ್ಲ. ಚಾಪರ್ ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ಬೇರೆ ಯಾರೋ ಸ್ನೈಪರ್ ಇಟ್ಕೊಂಡಿದ್ದೇನೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಇನ್ನೊಬ್ಬ ನಮ್ಮ ಪಾರ್ಟ್ನರ್ನ ಶೂಟ್ ಮಾಡಿದ್ದಾರೆ. ಅವನ ಹೆಸರು ಬ್ರ್ಯಾಡ್, ಬಟ್ ನಮಗೂ ಬಿದ್ದಿದೆ. ಇಬ್ಬರು ಪಾರ್ಟ್ನರ್ಸ್ಗೂ ಇವಾಗ ಶೂಟ್ಔಟ್ ಆಗಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಇಲ್ಲೇ ಕೂತಿದ್ದೀವಿ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಜನ ಕಾಪ್ಸ್ ಇದ್ದಾರೆ. ಓಕೆ, ಟ್ರೈ ಮಾಡೋದು ಎಷ್ಟಾಗುತ್ತೆ ಅಷ್ಟೊತ್ತು ಹೋಲ್ಡ್ ಬ್ಯಾಕ್ ಮಾಡೋಕ್ಕೆ. ತುಂಬ ಜನ ಇದ್ದಾರೆ ಗೈಸ್, ಕಾಪ್ಸ್ ಮಾತ್ರ. ಇಲ್ಲಿ ಇದ್ರ ಫ್ಯೂಲ್ ಟ್ಯಾಂಕಿಗೆ ಶೂಟ್ ಮಾಡೋಕ್ಕೆ ಟ್ರೈ ಮಾಡೋದು, ಯಾಕಂದರೆ ಕಾರ್ ಬ್ಲಾಸ್ಟ್ ಆದರೆ, ಸ್ವಲ್ಪ ಎಕ್ಸ್ಪ್ಲೋಷನ್ ಆದರೆ ಈಸಿ ಆಗುತ್ತೆ. ಓಕೆ, ತುಂಬ ಜನ ಇದ್ದಾರೆ. ನಾವು ಜಾಸ್ತಿ ಹೊತ್ತು ಹೋಲ್ಡ್ ಬ್ಯಾಕ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಟ್ರೈ ಮಾಡೋದ ಈ ಕಾರ್ನು ಆದರೆ ಬ್ಲಾಸ್ಟ್ ಮಾಡಬೇಕು, ಬಟ್ ಫ್ಯೂಲ್ ಟ್ಯಾಂಕ್. ಓಕೆ, ತುಂಬ ಜನ ಕಾಪ್ಸ್ ಇದ್ದಾರೆ ಗೈಸ್. ಓಕೆ, ಸೊ ಹಿಂದೆಲ್ಲ ಬರ್ತಿದ್ದಾರೆ. ತುಂಬ ಜನ ಬಂದರು, ಹೋಲ್ಡ್ ಬ್ಯಾಕ್ ಮಾಡೋಕ್ಕಾಗಲ್ಲ. ಸೊ ನಾವು ಓಡೋಗ್ಲೇಬೇಕಾಗುತ್ತೆ ಇವಾಗ. ಓಕೆ, ಯಾರೋ ಸಿಟಿಸನ್ ಇದ್ದಾರೆ, ಇವ್ರನ್ನ ಹಿಡ್ಕೊಂಡ್ರೆ ಎಸ್ಕೇಪ್ ಆಗ್ಬೋದು. ಕಾಪ್ಸ್ ಬೇರೆ ಬರ್ತಾ ಇದ್ದಾರೆ, ಇದೇ ಟೈಮು ನಾವು ಓಡೋಗ್ಬೇಕು. ಸೊ ಓಕೆ, ರನ್ ಆಗೋದ. ಕಾಪ್ಸ್ ಹಿಡಿಯೋಕ್ಕಾಗಲ್ಲ ಅನ್ಸುತ್ತೆ, ಯಾಕಂದರೆ ನಾವು ತುಂಬ ದೂರ ಇದ್ವಿ. ಸೊ ಫೈನಲಿ ಒಬ್ಬ ಆದರೂ ಎಸ್ಕೇಪ್ ಆದ. ತುಂಬ ಬೇಜಾರಾಗ್ತಿದೆ. ಸ್ಟಾರ್ಟಿಂಗಲ್ಲೇ ನಮ್ಮ 3 ಪಾರ್ಟ್ನರ್ಸ್ ಡೆಡ್ ಆಗಿದ್ದಾರೆ. ನಮ್ಮ ಡ್ರೈವರ್ ಮತ್ತು ನಮ್ಮ ಇಬ್ಬರು ಫ್ರೆಂಡ್ಸ್ ಶೂಟೌಟ್ ಆಗಿದ್ದಾರೆ. ಏನು ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಓಕೆ. ಇಲ್ಲಿ ಯಾರ್ದು ಫ್ಯೂನರಲ್ ನಡೀತಾ ಇದೆ, ಮೈಕಲ್ ಟೋನ್ಲಿ ಅಂತ. ಓಕೆ, ಅಲ್ಲಿ ಹಿಂದ್ಗಡೆ ನಿಂತಿದ್ದಾನಲ್ಲ ಅವನೇ ಅನಿಸುತ್ತೆ ಶೂಟ್ ಮಾಡಿದ್ದು. ಎಸ್, ಪೊಲೀಸ್ ಇರ್ಬೋದು ಇವನು. ಯಾಕೆ ಸ್ನೈಪಿಂಗ್ ಮಾಡೋದ ಅಂತ ಗೊತ್ತಿಲ್ಲ, ಬಟ್ ಓಕೆ, ನೋಡೋದ ಏನಾಗುತ್ತೆ ಅಂತ ಮುಂದೆ. ಓ ಗೈಸ್, ಏನಿದು ಗೈಸ್? ಇದೇ ಕ್ಯಾರೆಕ್ಟರ್ ಶೂಟೌಟ್ ಆಗಿದ್ದು, ಮೈಕಲ್ ಇನ್ನ ಅಲೈವ್ ಆಗಿದ್ದಾನೆ. ಓಕೆ, ಕ್ರೇಜಿ ಗೈಸ್. ಟ್ವಿಸ್ಟ್ ಮಾತ್ರ ಏನು ಮಾತೇ ಇಲ್ಲ ಹೇಳೋಕ್ಕೆ. ಟ್ವಿಸ್ಟ್ ಮಾತ್ರ ಕ್ರೇಜಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಟ್ವಿಸ್ಟ್ ಇದೆ. ಸೊ ಇಷ್ಟೊತ್ತು ನಾವು ನೋಡಿದ್ದು ಒಂದು 9 ಇಯರ್ಸ್ ಆಗೋ ಬ್ಯಾಕ್ ಸ್ಟೋರಿ, 9 ಇಯರ್ಸ್ ಆಗೋ ಏನಾಗಿತ್ತು ಅಂತ. ಸೊ ಇವಾಗ ಯಾವುದೋ ಆಫೀಸಲ್ಲಿ ಕೂತಿದ್ದೀವಿ. ಇದು ರಿಯಲ್ ಟೈಮ್, ಇದು ಪ್ರೆಸೆಂಟಲ್ಲಿ ನಡೀತಾ ಇರೋದು. ಸೊ ನೋಡೋದೇನಾಗುತ್ತೆ ಅಂತ. ಎಲ್ಲೋ ಕೂತಿದ್ದೀವಿ, ಅದು ಆಫೀಸಲ್ಲಿ. ಸೊ ಲೆಟ್ಸ್ ಸಿ. ಸೊ ಗೈಸ್, ಯಾವುದೋ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ವಿ. ಸೊ ಮೈಕಲ್ ಅವನ ಪ್ರಾಬ್ಲಮ್ಸ್ ಎಲ್ಲ ಡಾಕ್ಟರ್ ಹತ್ರ ಹೇಳ್ತಾ ಇದ್ದ. ಟೈಮ್ ಆಯಿತು ಅನಿಸುತ್ತೆ. ಸೊ ಡಾಕ್ಟರು ಹೊರಡ್ತಾ ಇದ್ದಾರೆ ಇಲ್ಲಿಂದ. ಆ್ಯಂಡ್ ನಾವು ಇವಾಗ ಆಚೆ ಹೋಗ್ಬೇಕಾಗುತ್ತೆ. ಸೊ ಓಕೆ, ಹೊರಡೋಣ. ಲೆಟ್ಸ್ ಗೋ. ಸೊ ಓಕೆ ಗೈಸ್, ಇವಾಗ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬಂದು ಕೆಳಗಡೆ ಕೂತಿದ್ದೀವಿ. ಸೊ ನೋಡೋದ ಏನಾಗುತ್ತೆ ಅಂತ. ಬೀಚ್ ಹತ್ರ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಇಬ್ರು ಯಾರೋ ಬಂದಿದ್ದಾರೆ, ಲ್ಯಾಮರ್ ಮತ್ತು ಫ್ರ್ಯಾಂಕ್ಲಿನ್. ಸೊ ಯಾವುದೋ ಅಡ್ರೆಸ್ ಕೇಳ್ತಿದ್ದಾರೆ. ಸೊ ಓಕೆ, ಮೈಕಲ್ ಹೇಳಿದ ಅಡ್ರೆಸ್ ಇದೆ ಅನಿಸುತ್ತೆ. ಸೊ ಈ ಮನೆ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮೈಕಲ್ಗೂ ಫ್ರ್ಯಾಂಕ್ಲಿನ್ಗೂ ಇನ್ನು ಫ್ರೆಂಡ್ಶಿಪ್ ಇರೋದಿಲ್ಲ, ಯಾಕಂದರೆ ಇದನ್ನ ಸ್ಟಾರ್ಟಿಂಗ್ ಆಫ್ ದ ಗೇಮ್. ಸೊ ಮೈಕಲ್ಗೂ ಫ್ರ್ಯಾಂಕ್ಲಿನ್ಗೂ ಒಬ್ರಿಗೊಬ್ರು ಯಾರು ಅಂತ ಗೊತ್ತಿಲ್ಲ. ಸೊ ಓಕೆ, ಹೊರಡೋದ ಇವಾಗ.
ಲ್ಯಾಮರ್ನ ಫಾಲೋ ಮಾಡಿಕೊಂಡು. ಓ ಎಷ್ಟು ಕ್ಯೂಟಾಗಿದೆ ಬ್ರೋ ಕ್ಯಾಟ್ ಹೋಗ್ತಾ ಇದೆ. ಸೊ ಓಕೆ, ನಾವು ಹೊರಡೋದ. ಓಕೆ, ಲ್ಯಾಮರ್ ಇಲ್ಲೇ ನಿಂತಿದ್ದಾನೆ. ಓಕೆ ಓಕೆ, ಈಗ ಯಾವ್ದಾದ್ರು ಕಾರ್ ಚೂಸ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಸೊ ನನಗೆ ವೈಟ್ ಇಷ್ಟ, ವೈಟ್ ಕಾರ್ ಚೂಸ್ ಮಾಡ್ತೀನಿ. ಬ್ರೋ ರೂಫ್ ಟಾಪ್ ಎಲ್ಲ ಓಪನ್ ಆಗ್ತಿದೆ ಕಾರು. ಯಾವುದೋ ಲಕ್ಸುರಿ ಸ್ಪೋರ್ಟ್ಸ್ ಕಾರ್ ಇರಬೇಕು, ಸಕ್ಕತ್ತಾಗಿದೆ ಕಾರ್ ಮಾತ್ರ, ಸೂಪರ್ ಆಗಿದೆ. ಓಕೆ, ಫಸ್ಟ್ ರೇಡಿ ಆಫ್ ಮಾಡ್ಕೊಳ್ಳೋದ. ಓಕೆ, ಕಾರ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಡ್ರಿಫ್ಟ್ ಮಾಡೋದ. ಡ್ರಿಫ್ಟು ಅಷ್ಟು ಕ್ಲೀನಾಗಿ ಬಂದಿಲ್ಲ, ಬಟ್ ಓಕೆ. ಸೊ ಇವಾಗ ಲ್ಯಾಮರ್ ಅವನ್ನ ಫಾಲೋ ಮಾಡೋಕ್ಕೆ ಹೇಳ್ತಿದ್ದಾನೆ. ನಾವು ಲ್ಯಾಮರ್ನ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಹೋಗ್ತಾನೆ ನೋಡೋಣ. ಸೊ ಲೆಟ್ಸ್ ಗೋ. ವೀಲಿಂಗ್ ಎಲ್ಲ ಹೊಡಿತಾ ಇದ್ದಾನೆ ಕಾರಲ್ಲಿ ಲ್ಯಾಮರು. ಓಕೆ, ಹೆವಿ ಡ್ರೈವರು, ಕ್ರೇಜಿ ಥರ ಓಡಿಸ್ತಾ ಇದ್ದಾನೆ. ಓಕೆ, ನಾವು ಕ್ರೇಜಿ ಡ್ರೈವರೇ, ಸೊ ನೋ ಕಾಂಪಿಟೇಷನ್. ಲ್ಯಾಮರ್ನ ಫಾಲೋ ಮಾಡ್ಕೊಂಡು ಹೊರಡೋದ. ಓಕೆ, ರೈಟ್. ಓ, ರೈಟ್ ತಿರುಗಿಸೋಕ್ಕೆ ಆಗಲಿಲ್ಲ ಸಡನ್ನಾಗಿ. ಲ್ಯಾಮರ್ ಮಾತ್ರ ತುಂಬ ಸ್ಪೀಡಾಗಿ ಕಟ್ ಮಾಡೋದ ಕಾರು. ಬಟ್ ಓಕೆ, ಬಟ್ ಇಲ್ಲೇ ಇದ್ದಾನೆ ಲ್ಯಾಮರ್ ಹತ್ರ ನಾವು ಬಂದಿದ್ದೀವಿ. ಸೊ ಫಾಲೋ ಮಾಡ್ಕೊಂಡು ಹೊರಡೋದ. ಇಲ್ಲೆಲ್ಲಿ ಬಂದು ಓ ಯಾರಿಗೋ ಗುದ್ಬಿಟ್ವಿ. ಓಕೆ, ಯಾರು ಏಲಿಯನ್ ಕಾಸ್ಟ್ಯೂಮ್ ಹಾಕಿದ, ಪಾಪ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಅನಿಸುತ್ತೆ. ಓಕೆ, ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ನೋಡೋದ ಲ್ಯಾಮರ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ. ಲ್ಯಾಮರ್ ಅಂತೂ ಜಸ್ಟ್ ಮಿಸ್ ಆದ ಬ್ರೋ. ಮುಂದ್ಗಡೆ ಫ್ಯೂಲ್ ಹಾಕ್ಕೊಂಡು ಹೋಗ್ತಿತ್ತು. ಐ ಮೀನ್ ಆ ಟ್ರಕ್ ಪೂರ್ತಿ ಫ್ಯೂಲ್ ಇತ್ತು ಹಿಂದೆ. ಅಕಸ್ಮಾತ್ ಗೊತ್ತಿದ್ದಿದ್ರೆ ಫುಲ್ಲು ದೊಡ್ಡ ಎಕ್ಸ್ಪ್ಲೋಷನ್ ಆಯ್ತಿತ್ತು ಇವಾಗ. ಬಟ್ ಲ್ಯಾಮರ್ ಲಕ್ಕಿತ್ತು. ಆ್ಯಕ್ಚುಲಿ ಅವನ ಡ್ರೈವಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ. ಓಕೆ, ಯಾವುದೋ ಜಂಪ್ ಎಲ್ಲ ಮಾಡಿಸ್ತಾ ಇದ್ದಾನೆ ರೋಡ್ ಹತ್ರ. ಓಕೆ, ಡ್ರಿಫ್ಟು ಜಂಪು, ಇದು ಕಾರ ಏನು ಅಂತ ಗೊತ್ತಾಗ್ತಿಲ್ಲ. ಫ್ಲೈಟ್ ಥರ ಆರಿಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಮುಂದೆ ಲೆಫ್ಟ್ ತೊಗೊಂಡ, ಪಾರ್ಕಿಂಗಲ್ಲಿ ಲೆಫ್ಟ್ ತೊಗೊಳೋದ. ಹೆಡ್ಲೈಟ್ ಆನ್ ಮಾಡಬೇಕು, ಸಖತ್ ಡಾರ್ಕ್ ಇದೆ ಒಳಗಡೆ. ಹೆಡ್ಲೈಟ್ ಆಫ್ ಮಾಡೋದ. ಆ್ಯಂಡ್ ಇನ್ನೂ ಎಷ್ಟು ದೂರ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೇನು ಹತ್ರನೇ ಇದ್ದೀವಿ ಅಂತ ಅನ್ಕೋತೀನಿ. ಓಕೆ, ಯಾರೋ ಎದುರ್ಕೊಂಡು ಓಡೋಗ್ಬಿಟ್ಟ ಹಿಂದೆ. ಸೊ ಓಕೆ ಗೈಸ್, ಫೈನಲಿ ಲೊಕೇಶನಿಗೆ ಬಂದ್ವಿ ಅಂತ ಅನ್ಕೋತೀನಿ. ಯೂನಿಯನ್ ಡೆಪಾಸಿಟರಿ ಪಾರ್ಕಿಂಗ್ ಲಾಟ್. ಕ್ರೇಜಿ ಡ್ರೈವಿಂಗ್ ಲ್ಯಾಮರ್ ಮಾತ್ರ. ಸೊ ಯಾವುದೋ 2 ಕಾರ್ನ ಕತ್ಕೊಂಬಂದಿದ್ದೀವಿ. ಓಕೆ, ಕಾಪ್ಸ್ ಬೇರೆ ಬಂದರು, ಸೌಂಡ್ ಕೇಳಿಸ್ತು. ಕಾಪ್ಸ್ ಕಾರ್ ಸೌಂಡ್ ಕೇಳಿಸ್ತಾ ಇದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಓ, ಕಾಪ್ಸ್ ಬೇರೆ ಬಂದರು ಬ್ರೋ. ಓಕೆ ಗೈಸ್, ಕಾಪ್ಸ್ ಬಂದರು. ಇವಾಗ ಎಸ್ಕೇಪ್ ಆಗ್ಬೇಕನ್ಸುತ್ತೆ. ಆ್ಯಕ್ಚುಲಿ ಇದು ಕತ್ಕೊಂಬಂದಿರೋ ಕಾರು, ಸೊ ಇದಕ್ಕೆ ಪೇಪರ್ ವರ್ಕ್ಸ್ ಇಲ್ಲ. ಸೊ ಚೆಕ್ ಮಾಡೋಕ್ಕೆ ಬಂದರು ಅನಿಸುತ್ತೆ ಕಾಪ್ಸು. ಬಟ್ ಲ್ಯಾಮರು ನೀನು ಎಕ್ಸ್ಪ್ಲೇನ್ ಮಾಡ್ಕೊ ಅಂತ ಬಿಟ್ಟು ಹೊಡೋದ. ಬಟ್ ಇದು ಕದ್ದಿರೋ ಕಾರು, ಸೊ ಪೇಪರ್ ವರ್ಕ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಎಸ್ಕೇಪ್ ಆಗಬೇಕು. ಸೊ ಎಸ್ಕೇಪ್ ಆಗೋದ, ಬನ್ನಿ. ಓಕೆ, ಇದು ಯಾವುದೋ ಗಲ್ಲಿ ಇದೆ. ಗಲ್ಲಿ ಒಳಗಡೆ ತೊಗೊಂಬಂದು ಕಾರು ಇಲ್ಲಿ ನಿಲ್ಲಿಸ್ಬಿಡೋದ. ಓಕೆ, ಇಲ್ಲಿದ್ದರೆ ಸೇಫ್ ಅಂತ ನಾನು ಅನ್ಕೋತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿದ್ದರೆ ಆಲ್ಮೋಸ್ಟ್ ಸೇಫೇ. ಯಾಕಂದರೆ 2 ಸ್ಟಾರ್ ವಾಂಟೆಡ್ ಲೆವೆಲ್ ಇದೆ. ಸೊ ಇಲ್ಲಿ ಯಾರು ಹುಡ್ಕೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಇಲ್ಲೊಂದು ಲ್ಯಾಡರ್ ಬೇರೆ ಇದೆ, ಇನ್ನು ಮೇಲೆ ಬೇಕಾದ್ರೆ ಹೋಗ್ಬೋದು. ಯಾವುದೋ ಕಾರ್ ಬೇರೆ ನಿಂತೈತೆ. ಯಾವುದೋ ಗಾರ್ಬೇಜ್ ಏರಿಯಾ ಅನಿಸುತ್ತೆ. ಇಲ್ಲಿ ಕಸ ಎಲ್ಲ ಹಾಕಿದ್ದಾರೆ. ಯಾವುದೋ ಬೆಕ್ಕು ಬೇರೆ ಕೂಗೋ ಥರ ಸೌಂಡ್ ಬರ್ತಾಯಿತ್ತು. ಯಾವುದೋ ಬೆಕ್ಕಿತ್ತು ಅನಿಸುತ್ತೆ. ಇಲ್ಲ, ಬೆಕ್ಕು ಜಾಸ್ತಿ ಓಡಾಡ್ತಾ ಇರುತ್ತೆ. ಓಕೆ, ಸೊ ವಾಂಟೆಡ್ ಲೆವೆಲ್ ಕ್ಲಿಯರ್ ಆಗಿದೆ ಗೈಸ್ ಫೈನಲಿ. ಸೊ ಒಂದು ಜಂಪ್ ಮಾಡೋದ ಕಾರ್ ಒಳಗಡೆ ಆ್ಯಂಡ್ ಹೊರಡೋದ. ಓಕೆ, ಡೆಂಟ್ ಆಗಿದೆ ಕಾರು, ಬಟ್ ನೋ ಪ್ರಾಬ್ಲಮ್, ಅದನ್ನ ಸರಿ ಮಾಡಿಸ್ಬೋದು. ಓಕೆ, ಸೊ ಹತ್ರನೇ ಇದೆ, ಜಾಸ್ತಿ ದೂರನೂ ಇಲ್ಲ. ಸೊ ಓಕೆ, ಲೊಕೇಶನ್ ಇಲ್ಲೇ ಇದೆ. ಸೊ ಕಾರ್ನ ಡೆಲಿವರ್ ಕೊಡೋದ. ಓಕೆ, ಇಲ್ಲೊಂದು ರೈಟ್. ಓ, ಇನ್ನೇನು ಬಂದೆ ಅನ್ನೋಷ್ಟರಲ್ಲಿ ಹಿಟ್ ಮಾಡಿದೆ, ಬಟ್ ಪರವಾಗಿಲ್ಲ. ಪ್ರೀಮಿಯಂ ಡೀಲೆಕ್ಸ್ ಮೋಟರ್ ಸ್ಪೋರ್ಟ್. ಸೊ ಇಲ್ಲಿಗೆ ಬಂದಿದ್ದೀವಿ ನಾವು ಇವಾಗ. ಲ್ಯಾಮರು ಇಲ್ಲೇ ಇದ್ದಾನೆ. ಓಕೆ,
ಸೊ ಒಳಗಡೆ ಹೋಗೋದ. ಓಕೆ, ಏನೋ ಬಿಸ್ನೆಸ್ ಮಾತಾಡ್ತಾ ಇದ್ದಾರೆ. ಸೊ ಇವನ ಹೆಸರು ಸಿಮಿಯೋನ್ ಅಂತ, ಅವನಿಗೇನೆ ನಾವು ಕೆಲಸ ಮಾಡೋದು. ಸೊ ಓಕೆ, ಸಿಮಿಯೋನ್ಗೆ ನಾವು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದೀವಿ, ಯಾಕಂದರೆ ಅವ್ನು ಯಾವುದೋ ಬಿಸ್ನೆಸ್ ಮಾತಾಡ್ತಾ ಇದ್ದಾನೆ, ಕಾರ್ ಸೇಲ್ ಮಾಡ್ತಾ ಇದ್ದಾನೆ. ಸೊ ನಾವು ಲೆಮಾರ್ನ ಕರ್ಕೊಂಡು ಮನೆಗೆ ಹೋಗೋದ, ಯಾಕಂದರೆ ನಮ್ಮದು ಲೆಮಾರ್ದು ಮನೆ ಒಂದೇ ಏರಿಯಾದಲ್ಲೇ ಇರೋದು. ಸೊ ಲೆಮಾರ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡೋದ, ಆನ್ ದ ವೇ ಹೋಗ್ತಾ. ಸೊ ಬನ್ನಿ ಹೊರಡೋದ ಮನೆಗೆ. ಸಿಮಿಯೋನ್ ಯಾವುದೋ ಹುಡುಗನ ರೇಗಿಸ್ತಾ ಇದ್ದ ಅನಿಸುತ್ತೆ. ಯಾವುದೋ ಹುಡುಗ ಕಾರ್ ತೊಗೊಳಕ್ಕೆ ಬಂದಿದ್ದ, ಬಟ್ ಸಿಮಿಯೋನು ನೀನು ಈ ಕಾರ್ ತೊಗೊಳಕ್ಕಾಗಲ್ಲ ಅಂತ ರೇಗಿಸ್ತಾ ಇದ್ದ. ಬಟ್ ಅವ್ರದ್ದೇನೋ ಬಿಸ್ನೆಸ್ ಮ್ಯಾಟರು. ಸೊ ನಾವು ಮನೆಗೆ ಹೊರಡೋದ. ಲೆಮಾರು ಬಂದಿದ್ದಾನೆ. ಸೊ ಮನೆ ಏನು ಜಾಸ್ತಿ ದೂರ ಇಲ್ಲ ಅನಿಸುತ್ತೆ, ಇಲ್ಲೊಂದು ರೈಡ್ ತೊಗೋಬೇಕು. ಆ್ಯಂಡ್ ಓಕೆ ಗೈಸ್, ಮನೆ ಹತ್ರನೂ ಬಂದ್ವಿ ನಾವು, ತುಂಬಾ ಹತ್ರ ಇತ್ತು. ಸೊ ಇದೇ ಪಾರ್ಕಿಂಗ್ ಗ್ಯಾರೇಜ್. ಸೊ ಇಲ್ಲಿ ಕಾರ್ನ ಪಾರ್ಕ್ ಮಾಡೋದ. ಆ್ಯಂಡ್ ನೋಡಿ ಗೈಸ್, ಇದೇ ಮನೆ, ತುಂಬ ಚೆನ್ನಾಗಿದೆ. ಓಕೆ, ಲೆಮಾರ್ ಏನು ಏರ್ ಕಟ್ ಬಗ್ಗೆ ರೇಗಿಸ್ತಾ ಇದ್ದಾನೆ ನಮ್ಮನ್ನ. ಬಟ್ ಓಕೆ, ಲೆಮಾರ್ ಅಂತೂ ಫ್ರ್ಯಾಂಕ್ಲಿನ್ನ ಫುಲ್ಲು ರೋಸ್ಟ್ ಮಾಡ್ತಾ ಇದ್ದಾನೆ. ಬಟ್ ಫ್ರೆಂಡು ಓಕೆ. ಸೊ ಫ್ರೆಂಡ್ಸ್ ಅಲ್ಲೆಲ್ಲ ಕಾಮನ್ನೇ. ಸೊ ಮನೆ ಒಳಗಡೆ ಬಂದಿದ್ದೀವಿ. ಯಾರೋ ಟಿ ವಿ ನೋಡ್ತಾ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಓಕೆ, ಫ್ರ್ಯಾಂಕ್ಲಿನ್ ಅವ್ರ ಆಂಟಿ ಅದು, ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಓಕೆ, ನಾವು ಹೊರಡೋದ ಇಲ್ಲಿಂದ, ಟಿ ವಿ ನೋಡ್ಕೊಳ್ಳಿ. ಆ್ಯಂಡ್ ಈ ಕಡೆ ಒಂದು ವಾಶ್ರೂಮ್ ಇದೆ, ಈ ಕಡೆ ಒಂದು ಬೆಡ್ರೂಮ್ ಇದೆ. ಇದು ಫ್ರ್ಯಾಂಕ್ಲಿನ್ ಬೆಡ್ರೂಮ್ ಅನಿಸುತ್ತೆ. ಸೊ ಶರ್ಟ್ ಎಲ್ಲ ಬಿದ್ದಿದೆ ಬೆಡ್ ಮೇಲೆ, ಎತ್ತಿ ಸ್ವಲ್ಪ ಹ್ಯಾಂಗರಿಗೆ ನೇತಾಕೋಣ. ವಾರ್ಡ್ರೋಬ್ ಒಳಗಡೆ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು. ಓಕೆ, ಸೊ ಶೂಸ್ ಎಲ್ಲ ಇದೆ, ಶೂಸು ಕ್ಲಾತ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲೆಕ್ಷನ್ ಇದೆ. ಓಕೆ, ಎ ಸಿ ಎಲ್ಲ ಇದೆ ಬ್ರೋ, ಇಲ್ಲಿ ನೋಡಿ. ಓಕೆ, ಮಿಷನ್ ಫಾಸ್ಟ್. ಸೊ ಇವತ್ತಿನ ಕೆಲಸ ಕಾರ್ ಸ್ಟೀಲ್ ಮಾಡಿ ನಮ್ಮ ಸಿಮಿಯೋನ್ಗೆ ಕೊಡಬೇಕಾಯ್ತು. ಸೊ ನಾವು ಸಿಮಿಯೋನ್ಗೆ ಕಾರ್ ತಂದ್ಕೊಟ್ಟಿದ್ದೀವಿ. ಆ್ಯಂಡ್ ಮನೆ ಸ್ವಲ್ಪ ಓಡಾಡೋದ, ಏನೇನಿದೆ ಅಂತ ನೋಡೋದ. ಇಲ್ಲೊಂದು ಎ ಸಿ ಇದೆ, ಸ್ಪೀಕರ್ ಇದೆ, ಏನೋ ಆಡಿಯೋ ಸೆಟಪ್ ಮಾಡಿಕೊಂಡಿದ್ದಾನೆ ನಮ್ಮ ಫ್ರ್ಯಾಂಕ್ಲಿನ್. ಫುಲ್ಲು ಮ್ಯೂಸಿಕ್ ಇದಿದೆ. ಆ್ಯಂಡ್ ಒಂದು ಟಿ ವಿ ಕೂಡ ಇದೆ ರೂಮಲ್ಲಿ. ಓಕೆ, ಆ್ಯಂಡ್ ಇದು ವಾಶ್ರೂಮು. ಆ್ಯಂಡ್ ಈ ಕಡೆ ಒಂದು ಬೆಡ್ರೂಮ್ ಇದೆ, ಇದು ಫ್ರ್ಯಾಂಕ್ಲಿನ್ ಅವ್ರ ಆಂಟಿ ಬೆಡ್ರೂಮ್ ಇರಬೇಕು. ಸೊ ಓಡೋದು ಆಚೆ. ಓಕೆ, ಇಲ್ಲೇನಿದೆ? ಓಕೆ, ಅದು ಸೈಕಲ್ ಇದೆ, ಫ್ರ್ಯಾಂಕ್ಲಿನ್ ಚಿಕ್ಕ ವಯಸ್ಸಲ್ಲಿ ಓಡಿಸ್ತಿದ್ದ ಅನಿಸುತ್ತೆ. ಬಿಸಾಕ್ಬಿಟ್ಟಿದ್ದಾರೆ, ಮುನ್ಗಡೆ ಟೈರೆಲ್ಲ ಕಿತ್ತೋಗ್ಬಿಟ್ಟಿದೆ. ಫುಲ್ಲು ಎಲ್ಲ ಸ್ವಲ್ಪ ಬಾಕ್ಸಸ್ ಇದೆ, ಸ್ಟೋರೇಜ್ ರೂಮ್ ಇರಬೇಕು. ಆ್ಯಂಡ್ ಇಲ್ಲೊಂದು ಡಸ್ಟ್ಬಿನ್ ಇದೆ, ಇದು ಬ್ಯಾಕ್ ಡೋರ್ ಫಾರ್ ಗಾರ್ಡನ್. ಇಲ್ಲೊಂದು ಕಿಚನ್ ಇದೆ, ಫ್ರಿಡ್ಜ್ ಇದೆ, ಆ್ಯಂಡ್ ಡೈನಿಂಗ್ ಟೇಬಲ್ ಇದೆ. ಮತ್ತು ಈ ಕಡೆ ಬಂದರೆ ಹಾಲು, ಟಿ ವಿ. ಮನೆ ಅಂತೂ ತುಂಬ ಚೆನ್ನಾಗಿದೆ. ಮನೆ ಮಾತ್ರ ಸಖತ್ ಇಷ್ಟ ಆಯಿತು. ತುಂಬ ಎಷ್ಟು ಮೀಡಿಯಮ್ ಆಗಿದ್ರು ತುಂಬ ಚೆನ್ನಾಗಿದೆ ಇಂಟೀರಿಯರು. ಸೊ ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಬರೀ ಬಿಗಿನಿಂಗ್ ಅಂತ ಹೇಳ್ಬೋದು. ಇನ್ನು ತುಂಬ ತ್ರಿವಳಿ ಟೈಟಲ್ಸ್ ಗೇಮ್ಸ್ ಮತ್ತು ಇಂಡಿ ಗೇಮ್ಸ್ ಆಡೋಣ. ಹೇಗೆ ಮಾಡೋದು ಅಂತ ನೀವು ಕಮೆಂಟ್ ಮಾಡಿ. ನ್ಯೂ ಗೇಮ್ಸ್ನ ಟ್ರೈ ಮಾಡೋದ. ಲೈಕ್ ಇವಾಗ ಮಲ್ಟಿಪ್ಲೇಯರ್ ಗೇಮ್ಸ್ ಜಾಸ್ತಿ ಆಡೋದು ಬೇಡ, ಸ್ಟೋರಿ ಗೇಮ್ಸ್ ಆಡೋದ. ಅನ್ಚಾರ್ಟೆಡ್ ಆ್ಯಂಡ್ ಸ್ಪೈಡರ್ ಮ್ಯಾನ್, ವಿಚರ್ 3, ತುಂಬ ಗೇಮ್ಸ್ ಇದೆ. ಅಸಾಸಿನ್ಸ್ ಕ್ರೀಡ್, ವಾಚ್ ಡಾಗ್ಸ್, ತುಂಬಾ ಗೇಮ್ಸ್ ಇದೆ. ಎಲ್ಲನೂ ಆಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬೈ.